ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಸರ್ಕಾರದ ವತಿಯಿಂದ 10 kg ಅಕ್ಕಿ ಅಂದರೆ ಒಬ್ಬರಿಗೆ 10 kg ಅಕ್ಕಿ ಜೊತೆಗೆ 5 ವಸ್ತುಗಳ ದಿನಸಿ ಕಿಟ್ನ ಸೆಪ್ಟೆಂಬರ್ 10ನೇ ತಾರೀಕಿಂದ ಕೊಡೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸರ್ಕಾರದ ಮಹತ್ವಾಕಾಂಕ್ಷೆಯುಳ್ಳ ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿತ್ತು. ಆದರೆ ಅಧಿಕಾರಕ್ಕೆ ಬಂದ ನಂತರ 10 kg ಅಕ್ಕಿನ ಕೊಡೋದಕ್ಕಾಗಲಿಲ್ಲ. ಕೇಂದ್ರ ಸರ್ಕಾರದವರು ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಅಕ್ಕಿ ಕೊಟ್ಟಿರಲಿಲ್ಲ. ಅದ್ರ ಬದಲು 1 kg ಅಕ್ಕಿಗೆ 34 ರೂಪಾಯಿ ಅಂತೆ ಪ್ರತಿಯೊಬ್ಬ ವ್ಯಕ್ತಿಗೆ 170 ರೂಪಾಯಿ ಹಣನ ಕೊಡ್ತಾ ಇದ್ರು. ಅಂದರೆ ಒಬ್ಬರು 4 ಜನ ಇದ್ದರೆ 680, ಜೊತೆಗೆ 5 ಜನ ಇದ್ದರೆ 850 ರೂಪಾಯಿವರೆಗೂ ಹಣ ಬರ್ತಾ ಇತ್ತು. ಆದರೆ ಸರ್ಕಾರ ನಡೆಸಿದ ಒಂದು ಸಮೀಕ್ಷೆಯಲ್ಲಿ ಬಹಳಷ್ಟು ಮಹಿಳೆಯರು ನಮಗೆ ಅಕ್ಕಿ ಹಣ ಬೇಡ, ಅದ್ರ ಬದಲು ದಿನಸಿ ಕೊಟ್ಬಿಡಿ, ಸಹಾಯ ಆಗುತ್ತೆ ಅಂತ ಮನವಿ ಮಾಡಿದ್ರಂತೆ. ಸೊ ಅದಕ್ಕಾಗಿ ಸರ್ಕಾರ ಈಗ 10 kg ಅಕ್ಕಿನ ಕೊಡೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಕೇಂದ್ರ ಸರ್ಕಾರದವರೇ ಕಾಲ್ ಮಾಡಿದ್ದಾರೆ, ನಮಗೆ ಅಕ್ಕಿ ಸ್ಟಾಕ್ ಇದೆ, ಈಗ ನಾವು ಕೊಡ್ತೀವಿ ತಗೊಳ್ಳಿ ಅಂತ. ನಮ್ಮ ಸರ್ಕಾರ ನಮಗೆ 34 ರೂಪಾಯಿ ಕೊಡ್ತಾ ಇದೆ 1 kg ಅಕ್ಕಿಗೆ. ಕೇಂದ್ರ ಸರ್ಕಾರದವರು 28 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಅಂದರೆ ಪ್ರತಿ ತಿಂಗಳಿಗೆ ಸರ್ಕಾರ ಸುಮಾರು ಕೋಟಿ ಹಣನ ಉಳಿಸಬಹುದು, 100ರಿಂದ 200 ಕೋಟಿ ಹಣ ಉಳಿಯುತ್ತಂತೆ. ಅದಕ್ಕೋಸ್ಕರ ಇನ್ನು ಮುಂದೆ ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡ್ತೀವಿ. ಇದ್ರ ಜೊತೆಗೆ ದಿನಸಿ ಕಿಟ್ಗಳನ್ನ, ಅಂದರೆ ಏನೇನು ದಿನಸಿ ಕೊಡ್ತಾರೆ ಅಂದರೆ 1 kg ಎಣ್ಣೆ, 2 kg ತೊಗರಿಬೇಳೆ, 1 kg ಸಕ್ಕರೆ, ಜೊತೆಗೆ ಉಪ್ಪು. ಸರ್ಕಾರ 5 kg ಅಕ್ಕಿನೂ ಕರೆಕ್ಟಾಗಿ ಕೊಡ್ತಿರ್ಲಿಲ್ಲ. ಅದರಲ್ಲಿ 3 kg ಅಕ್ಕಿನ ಕೊಟ್ಟು 2 kg ರಾಗಿನ ಕೊಡ್ತಿತ್ತು. ಈಗ ನೋಡಿ ನಮಗೆ ಅಕ್ಕಿ ಒಂದು ಸರ್ಕಾರ ಕರೆಕ್ಟಾಗಿ ಕೊಡ್ಕೊಂಬರ್ತಾ ಇದೆ, ಅದ್ರದ್ದೇನು ತೊಂದರೆ ಇಲ್ಲ. ಇದ್ರ ಜೊತೆಗೆ ತೊಗರಿಬೇಳೆ 1, ಸಕ್ಕರೆ 2, ಉಪ್ಪು 3, ಎಣ್ಣೆ 4, ಜೊತೆಗೆ ರಾಗಿ 5 ವಸ್ತುಗಳು ಇನ್ನು ಮುಂದೆ ಸಂಪೂರ್ಣವಾಗಿ ದಿನಸಿ ಕಿಟ್ ಆಗಿ ನಮಗೆ ಕೊಡ್ತಾರೆ. ರೇಷನ್ ತಗೋಬೇಕಾದ್ರೆ ಇದನ್ನು ಕೊಡ್ತಾರೆ ನಿಮಗೆ. ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಇರುವಂತಹ ವ್ಯಕ್ತಿಗಳಿಗೆ ದಿನಸಿ ಕಿಟ್ ಸಿಗುತ್ತೆ. ಮತ್ತು 10 kg ಅಕ್ಕಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಮೂಲಗಳ ಪ್ರಕಾರ, ಅಂದರೆ ಮಾಹಿತಿ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಸರ್ಕಾರ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡ್ತಾ ಇಲ್ಲ. ಅನ್ನಭಾಗ್ಯ ಯೋಜನೆಯ ಅದರಲ್ಲಿ ನಮಗೆ ಏನು ಹಣ ಕೊಡ್ತಾ ಇದ್ರು, 5 kg ಅಕ್ಕಿಗೆ ಹಣ ಕೊಡ್ತಿದ್ರಲ್ಲ, ಅದ್ರ ಬದಲು ದಿನಸಿನ ಕೊಡ್ತಾರೆ. ಜೊತೆಗೆ 5 kg ಅಕ್ಕಿ ಏನು ಕೊಡ್ತಾ ಇದ್ರು ಅದು ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋ ಮಾಹಿತಿನ ತಿಳಿಸ್ತಿದ್ದಾರೆ. ಸರ್ಕಾರ 10 kg ಅಕ್ಕಿನೂ ಕೊಟ್ಟು ಅದ್ರ ಜೊತೆಗೆ ದಿನಸಿ ಕೊಡೋದು 99% ಡೌಟಲ್ಲಿ ಇದೆ, ಅದು ಕನ್ಫರ್ಮ್ ಇಲ್ಲ. ಕೇವಲ 5 kg ಅಕ್ಕಿ, 5 kg ಅಕ್ಕಿಲಿ 3 kg ಅಕ್ಕಿ, 2 kg ರಾಗಿ ಕೊಡ್ತಿದ್ದಾರಲ್ಲ ಅದು, ಅದ್ರ ಜೊತೆಗೆ ದಿನಸಿ ಕಿಟ್ಟು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಎಲ್ಲ ಕಡೆ ಇದು ಇನ್ನು ಮುಂದೆ ಇದು ಸೆಪ್ಟೆಂಬರ್ 5ನೇ ತಾರೀಕಿಂದ ಸೆಪ್ಟೆಂಬರ್ 10ನೇ ತಾರೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿನ ತಿಳಿಸ್ತಾ ಇದ್ದಾರೆ. ಬಟ್ ಇದು ಫೇಕ್ ಇನ್ಫಾರ್ಮೇಷನು. ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಅವರು ತಿಳಿಸಿರೋ ಪ್ರಕಾರ ಅಕ್ಟೋಬರ್ 1ನೇ ತಾರೀಕಿಂದ ಇದು ಜಾರಿಗೆ ಬರುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಜೊತೆಗೆ ದಿನಸಿ ಕಿಟ್ ಕೊಡ್ತಾರಲ್ವ ರೇಷನ್ ಅಂಗಡಿಲಿ, ಅದು ಅಕ್ಟೋಬರ್ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೂಡ ಇನ್ನೂ ನಿಗದಿ ಮಾಡಿಲ್ಲ. ಸರ್ಕಾರ ಈಗ ತೊಗರಿ ಮಂಡಳಿ ಜೊತೆ ಮೀಟಿಂಗಲ್ಲಿದೆ. ಮತ್ತು ಇಂಡಿಯನ್ ಆಯಿಲ್ ಫೆಡರೇಷನ್ ಹತ್ರ ಏನೋ ಮಾತುಕತೆ ಹಂತದಲ್ಲಿದೆ, ನಿಮಗೆ ಎಣ್ಣೆ ಕೊಡೋದಕ್ಕೆ ನೀವು ತಯಾರಿದ್ದೀರಾ ಅನ್ನೋದ್ರ ಬಗ್ಗೆ. ಜೊತೆಗೆ ಸಚಿವ ಸಂಪುಟದಲ್ಲಿ ಇವತ್ತು ಡಿಸ್ಕಷನ್ ಆಗ್ತಾ ಇದೆ, ಅಂದರೆ ಸೆಪ್ಟೆಂಬರ್ 5 ಇವತ್ತು ಡಿಸ್ಕಷನ್ ಆಗ್ತಾ ಇದೆ. ಅದರಲ್ಲಿ ಅವ್ರಿಗೆ ಒಪ್ಪಿಗೆ ಸಿಕ್ತು ಅಂದರೆ ದಿನಸಿ ಕಿಟ್ಟು ಕೊಡೋದು ಕನ್ಫರ್ಮ್ ಆಗುತ್ತೆ. ಈ ತಿಂಗಳಿಂದನೇ ಕೊಡ್ತಾರೆ ಅನ್ನೋದು ಇದು ಸುಳ್ಳು ಮಾಹಿತಿ. ಅಕ್ಟೋಬರ್ 1ನೇ ತಾರೀಕಿಂದ ಜಾರಿಗೆ ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಕೊಡೋದು ಕೂಡ 99% ಕನ್ಫರ್ಮ್ ಇದೆ. ಅದ್ರ ಜೊತೆಗೆ ದಿನಸಿ ಕಿಟ್ ಕೊಡ್ತಾರೆ. ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಕೊಡಲ್ಲ. ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಿದ್ರು ಗೊತ್ತಾ, ಅದ್ರ ಬದಲಿಗೆ ದಿನಸಿ ಕಿಟ್ ಕೊಡ್ತಾರೆ. ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಬ್ಬರಿಗೆ 680 ರೂಪಾಯಿ ಸಿಗ್ತಿತ್ತು, ಕೆಲವರಿಗೆ 170 ರೂಪಾಯಿ ಸಿಗ್ತಿತ್ತು. ಇಂಥವರಿಗೆ ದಿನಸಿ ಕಿಟ್ನ ಯಾವ ರೀತಿ ಹಂಚಿಕೆ ಮಾಡಿ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.